ಕೇಳಾರ್ದಂತ ವಿಷಯಗಳನ್ನ ಕೇಳ್ತೀರಿ, ನೋಡ್ಲಾರಂತ ಪಾಪಗಳನ್ನ ಈ ಕಣ್ಣಿಲೆ ನೋಡ್ತೀರಿ ಅಂತೇಳಿ ಹಿಂದಕ ವಚನಗಳು ಬರ್ದಿಟ್ಟಾರ್ರಿ. ಅದು ನಿಜಾನೂ ಆಗಾಕತ್ತೈತ್ರಿ. ಈ ಮಾತುಗಳನ್ನ ಯಾಕೆ ಹೇಳಕತ್ತೀನಪ್ಪಾ ಅಂತಂದ್ರ 4 ವರ್ಷದ ಒಂದ್ ಮಗಳು 10 ವರ್ಷದ ಒಂದ್ ಮಗಳಿಗೆ 65 ವರ್ಷದ ಒಂದ್ ಮುದುಕ ರೇಪ್ ಮಾಡ್ಯಾನಂತ ಎಬ್ಸ್ಯಾರ್ರಿ. ಅವನ ಹೆಸರು ಬಂದ್ಬಿಟ್ಟು ರಂಜಾನ್ ಬಾಗವಾನ್ ಅಂತ್ರಿ. ಅವ್ರ ನಮ್ ಕರ್ನಾಟಕದವ್ರ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಬರತ್ತವ್ರು. ಪುನಾದ್ ಊರಾಗ ದುಡ್ಕೊಂಡ್ ತಿನ್ನಕತ್ ಬಂತು. ಇಂತ ಹೇಸ್ ಕೆಲ್ಸ ಯಾಕೆ ಮಾಡ್ಬೇಕು ಅಂತಾನು ಮನಸ್ತೈತ್ರಿ. ಕೆಲವೊಂದಿಷ್ಟು ಜನ ಏನಂತಾರ, ಅವ್ರಿಗೆ ನೋಡಿದವರು ಅವ್ರ ಅಂತವ್ರ ಅಲ್ಲ ಅಂತಾರ. ಇನ್ ಕೆಲವೊಂದಿಷ್ಟು ಜನ ಈಗ ದಿನಮಾನ ಕೆಟ್ಟದವ ಹೇಳಾಕ್ ಬರಂಗಿಲ್ಲ ಅಂತ ಅನ್ನತಾರ. ಈಗ ಮೆಡಿಕಲ್ ರಿಪೋರ್ಟ್ ಬಂದ್ಮ್ಯಾಗೇನೆ ಗೊತ್ತಾತೈತ್ರಿ ಅದು. ಅದಕ್ಕೆ ಅಂತಂದ್ರೆ ನಿಮ್ ಕೈ ಜೋಡಿಸಿ ಕೇಳ್ಕೊತೀನಿ, ಅಕ್ಕ ತಂಗಿಯರ ಕೈ ಜೋಡಿಸಿ ಕೇಳ್ಕೊತೀನಿ, ನಮ್ ಮಕ್ಕಳು ನಮ್ ಸೇಫ್ಟಿ ನಾವು ನೋಡ್ಕೋಬೇಕು. ಯಾರ ಮೇಲೇನು ನಂಬಿಕೆ ಅನ್ನೋದು ಇಡಾಕ್ ಹೋಗ್ಬೇಡ್ರಿ. ಯಾಕಂದ್ರ ಈಗಿನ ಕಾಲಮಾನ ಕೆಟ್ಟ ಹೋಗ್ಬಿಟ್ಟೈತಿ. ಯಾರ ಮ್ಯಾಗ್ನು ವಿಶ್ವಾಸ ಇಡಪ್ಲೇನೆ ಇಲ್ಲ ನಾವು. ಇವಾಗ ನನಗೂ ಇಬ್ರು ನನ್ ಹೊಟ್ಟಿಲೆ ಹೆಣ್ಮಕ್ಳು ಹುಟ್ಟ್ಯಾರ್ರಿ. ಅವ್ರು ಹೋಗಿ ಬರೋ ತನಕ ನನಗೆ ಎದೆ ಇರಲ್ಲ. ನಾ ಸ್ವಂತ ಹೋಗ್ಬಿಡ್ತೀನಿ, ಸ್ವಂತ ಹೋಗಿ ತಗೊಂಡ್ ಬರ್ತೀನಿ. ಕೆಲವೊಂದಿಷ್ಟು ಜನ ಅಂತಾರ, ನಿನ್ ಮಕ್ಳಿಗೆ ಹೊರಗೆ ಬಿಡಂಗಿಲ್ಲ, ನೀವ್ ಹೊರಗ ಆಟ ಆಡಕ್ ಬಿಡಂಗಿಲ್ಲ ಅಂತ ಹೇಳಿ, ಹೆಚ್ಚಿನ ಮಕ್ಳಿಗೆ ನೋಡ್ಕೊಳಕ್ ಅಂತ ಹಿಂಗನು ಬೈತಿರ್ತಾರ್ರಿ. ಹಿಂದ ಯಾಕ್ ಬೈದ್ರ ಬೈಯಲ್ಯಾಕ್ರಿ? ಅವ್ರ ಯಾಕ್ರಿ ನಮ್ ಮಕ್ಕಳು ನಮ್ಮ ಮ್ಯಾಲ ಸಿಟ್ಟಿಗೆ ಬರ್ತಾವ. ನಮ್ಮ ಮಮ್ಮಿ ಎಲ್ಲಾರ ಮಮ್ಮಿಗಳು ಹೊರಗ್ ಬಿಡ್ತಾರ, ನೀ ನಮಗ್ ಹೊರಗೆ ಬಿಡಂಗಿಲ್ಲ, ಹಂಗ ಹಿಂಗಂತೆ ಮಕ್ಳು ಸಿಟ್ಟಿಗೆ ಬಂದ್ರ ಪರವಾಗಿಲ್ರಿ. ಈಗಿನ ಕಾಲ್ಮಾನ್ ನೋಡಿದ್ರ ಹುಚ್ಚ ಹಿಡಿಲಾತದ್ರಿ. ಯಾವಾಗ ಏನ್ ಆತದ, ಯಾರ ಮ್ಯಾಗ ನಂಬಿಕೆ ಇಡ್ಬೇಕು, ಯಾರ ಮ್ಯಾಗ ಇಡಬಾರ್ದ ಅನ್ನೋದು ಒಂದೂ ಅರ್ಥ ಆಗತ್ತಿಲ್ಲ. ಅದು ಎಲ್ಲ ನಮ್ ಕಾಲ್ದಾಗಿತ್ರಿ. ಕಾಕಾ ಬಾಬಾ ಅಣ್ಣ ತಮ್ಮ ತಂದಿ ತಾಯಿ ಅನ್ನೋದು ಏನಾರ ಒಂದ್ ಸ್ವಲ್ಪ ಅದಕ್ಕೊಂದ್ ಅರ್ಥ ಐತ್ರಿ. ಈಗ ಅದಕ್ಕೆ ಏನೋ ಅರ್ಥನೇ ಇಲ್ರಿ. ದಯವಿಟ್ಟು ಸ್ವಂತ ಹೋಗಿ ಎಲ್ಲೇ ಹೋಗಲ್ಲಕ ನಿಮ್ ಮಕ್ಳು ನಿಮ್ ಸಂಗಟ ಕರ್ಕೊಂಡೋಗಿ ಸಂಗಟ ತಗೊಂಡ್ಬರ್ತಿದ್ರು. ಇವಾಗ ಶಾಲೆಗೆ ಆಗಿರ್ಬೋದು, ಕಾಲೇಜ್ಗೆ ಆಗಿರ್ಬೋದು, ಸ್ಪೆಷಲಿ ಹೆಣ್ಮಕ್ಳಿಗಂತೂ ಬಹಳ ಕೇರ್ ತಗೊಂಡ್ ನೋಡ್ಕೋರಿ ಅಂತ ಹೇಳೋದು ಇದು ಒಂದೇ ಕೇಳ್ಕೊತೀನಿ ಎಲ್ಲರಿಗೂ. ಈಗಿನ ಕಾಲ್ಮಾನ್ದಾಗ ಕೆಟ್ಟ ರಾಕ್ಷಸಗಳು, ದೆವ್ಗಳು, ದರಿದ್ರಗಳು ಅಲ್ಲಿ ಇಲ್ಲಿ ಅದಾವ ಅನ್ನೋದು ಹಿಟ್ಟು ಕೇಳಿದ್ರೆ ಒಂಥರ ಅನ್ಸ್ಬಿಡತ್ತ. ದಯವಿಟ್ಟು ನಿಮ್ ಮಕ್ಕಳನ್ನ ನೀವು ದಯವಿಟ್ಟು ಸೇಫ್ಟಿ ಆಗಿಟ್ಕೊ. ಈ ಸೋಷಿಯಲ್ ಮೀಡಿಯಾದಾಗ ಕೆಲವೊಂದಿಷ್ಟು ಟ್ರೋಲ್ಸ್ ಬ್ರದರ್ಸ್ ಗಳು ಅದಾರ, ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರ ಕೆಲವೊಂದಿಷ್ಟು ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳು ಆಗಿರ್ಬೋದು ದಾರಿ ತಪ್ಪದವ್ರಿಗೆ ಬುದ್ಧಿ ಕಲ್ಸಿ ಅವ್ರಿಗೆ ಒಳ್ಳೆ ದಾರಿ ತರ್ತಾರ, ಅವ್ರದ್ದು ಓಕೆಪ್ಪ. ಇನ್ ಕೆಲವೊಂದಿಷ್ಟು ಜನ ಅದಾರ, ಯಾವ ಬಾಯಿ ಅದೋ ಬಚ್ಚಲ್ ಮೂರ್ ಅದೋ ಒಟ್ಟ ತಿಳಿಯವಲ್ದು. ನೀವು ಬೈಯೋ ಬೇಗಳಾಗಿರ್ಬೋದು, ಮಾತಾಗಿರ್ಬೋದು, ಸ್ವಲ್ಪ ಮಾನ ಮರ್ಯಾದೆ ಅನ್ನೋದೊಂದ್ ಸ್ವಲ್ಪ ಇಟ್ಕೊಂಡು, ಏನೇ ಇರ್ಲಿ ನಿಮ್ಗೆ ಪರ್ಸನಲ್ ಆಗಿರ್ಬೋದು ನಂಬರ್ಗಳು ಇಸ್ಕೊಂಡು ಒಬ್ರಿಗೊಬ್ರು ಹೊಡೆದಾಡ್ರಿ. ಏನ್ ನೀವು ಟ್ರೋಲ್ ಮಾಡ್ಕೊಳತ್ತಿರಲ್ಲ ನಿಮ್ಮನ್ ನೀವೇ. ಒಬ್ಬ ಅಮೆರಿಕದಾಗ ಒಬ್ಬ ಆಫ್ರಿಕಾದಾಗ ಏನಿಲ್ಲ, ಅಲ್ಲೇ ಅಕ್ಕಪಕ್ಕ ಊರ್ದವ್ರ ಇದ್ರೆ ಅಲ್ಲಿ ಹೋಗಿ ಒಬ್ರಿಗೊಬ್ರು ಹೊಡೆದಾಡ್ ಸಾಯ್ರಿ. ಇಲ್ಲಿ ವಯಸ್ಸಾದವ್ರಾಗಿರ್ಬೋದು, ನಾವ್ ಹೆಣ್ಮಕ್ಳು ನಮ್ ಮನ್ಯಾಗ ಮಕ್ಳು ಮುಂದ್ ಹಿಡಿದ್ ನಾವ್ ಮೊಬೈಲ್ ನೋಡಿದ್ರೆ ಕೆಟ್ಟ ಬೇಗಳು ಬರ್ಲಾ ಆತಾವ. ಈ ಸೋಷಿಯಲ್ ಮೀಡಿಯಾದಾಗ ಮಕ್ಳು ಕೈಯಾಗ ಮೊಬೈಲ್ ಹಿಡಿತಿರ್ತಾವ. ಸ್ವಲ್ಪ ಏನಾರ ನೋಡ್ಕೊಂಡು ಮಾಡ್ಕೊಂಡು ಸ್ವಲ್ಪ ಮಾತಾಡ್ತ ಬರ್ರಿ. ನೀವು ಇದ್ ಏನ್ ಮಾಡಾಕತ್ತೀರಲ್ಲ, ಈ ವಿಡಿಯೋಸ್ಗಳು ಒಬ್ರಿಗೊಬ್ರು ಮಾಡಿ ಹಾಕೋದು, ಅದ್ರಲಿಂದ ನಿಮ್ಮ ಹೆತ್ತ ಅವ್ವಾಪಗ್ನು ಬಯಸಾಗತ್ತೀರಿ. ನೀವು ಇಷ್ಟ ರೋಡಿಗೆ ನಿಂತಿರ ಅಂದ್ರ ಉಳ್ಕಿ ಜನನು ರೋಡಿಗೆ ನಿಂತಿರಲ್ಲ ನಿಮ್ಗೆಲ್ಲಾ ಕೇಳಾಕ. ನೋಡ್ರಿ ನಿಮ್ ಮನ್ಯಾಗು ಅಕ್ಕ ತಂಗಿ ನೀವು ಹಡದ್ ಮಕ್ಳು ಇರ್ತಾರ, ನಿಮ್ ಹೆಂಡ್ರ ಇರ್ತಾರ. ಒಂದ್ ಸ್ವಲ್ಪ ಏನಾರ ಪದ್ಧತಿ ಇಡ್ರ. ಈ ವಿಡಿಯೋ ಮಾಡಕತ್ತಾರಪ್ಪ ಅಂತಂದ್ರ ಒಂದು ಒಳ್ಳೆ ಸಂದೇಶ ಕೊಡ್ರಿ, ನೋಡ್ತೀವಿ. 4 ಜನಕ್ ನಗಸ್ರಿ, ಒಂದ್ 4 ಜನಕ್ ಬುದ್ಧಿ ಹೇಳ್ರಿ. ಅದನ್ನ ಬಿಟ್ಟು ಬಾಯಿಗೆ ಏನ್ ಬರ್ತದ ಹೊಗಳುದೇ ಬಗಳುದು. ಅಯ್ಯೋ ತಾಯಿ, ಏನ ಮೊಬೈಲ್ ನೋಡ್ಬೇಕ ಏನ್ ಬ್ಯಾಡ ನಾವು ಮತ್ತೇನತ್ತೀರ ಕಡೆ ಕರೆನಿ. ನನ್ನ ಜೀವನದೊಳಗನ ಸ್ವಚ್ಛ ಮನಸ್ಸದಿಂದ ಯಾರಿಗಾರು ಸಾರಿ ಕೇಳ್ಬೇಕು ಅಂತ ಅನ್ಸಿದ್ದಂದ್ರಿ ನನಗ ಅದು ಬರೀ ನನ್ ಮಕ್ಕಳಿಗೆ ಮಾತ್ರ. ಯಾಕಪ್ಪ ಅಂತಂದ್ರ ನಾ ಎಷ್ಟೇ ಬೈದ್ರು ಹೊಡೆದ್ರು, ಎಷ್ಟೇ ಕೋಪ ಮಾಡ್ಕೊಂಡ್ರು, ಪ್ರೀತಿ ಮಾಡಿದ್ರು ಮಾಡದೆ ಇದ್ರುನು ಯಾವ್ದನ್ನು ನೆನಪಲ್ಲಿ ಇಟ್ಕೊಳದ ಮಮ್ಮಿ ಅಂತ ಓಡಿ ಬರೋ ಜೀವದಳಂದ್ರ ನಮ್ ಮಕ್ಳು ಮಾತ್ರ ರೀ. ಸರಿ ಅಲ್ರಿ?